ನಾಳೆ ಸೆಪ್ಟೆಂಬರ್ 21 ಶಕ್ತಿಶಾಲಿ ಮಹಾಲಯ ಅಮಾವಾಸ್ಯೆ ಬಂದಿದೆ. ಪಿತೃಗಳಿಗೆ ಎಷ್ಟೋ ಪ್ರಿಯವಾದ ಈ ಅಮಾವಾಸ್ಯೆ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಈ ದಿನ ಗೋಮಾತೆಗೆ ಯಾವ ವಸ್ತು ಕೊಟ್ಟು ಯಾವ ಮಾತು ಹೇಳಿದರೆ ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿ, ಕುಟುಂಬದಲ್ಲಿ ಹಣ, ಐಶ್ವರ್ಯ, ನೆಮ್ಮದಿ ನೆಲೆಸುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪಿತೃಗಳಿಗೆ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಈ ಪಿತೃಮಾಸ. ಪಿತೃಪಕ್ಷದ ಕೊನೆಯ ದಿನವಾದ ನಾಳೆ ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳಿಗೆ ಪ್ರಿಯವಾಗುವ ಕೆಲವು ಕೆಲಸಗಳನ್ನು ಪ್ರತಿಯೊಬ್ಬರೂ ಮರೆಯದೆ ಮಾಡಬೇಕು. ಇದರಿಂದ ಪಿತೃಗಳು ಸಂತಸಗೊಂಡು ಮುಂದಿನ ಪಿತೃಪಕ್ಷದ ತನಕವೂ ತಮ್ಮ ಕುಟುಂಬಕ್ಕೆ ಸಕಲ ಯಶಸ್ಸು, ಆರೋಗ್ಯ, ಹಣ, ಐಶ್ವರ್ಯ ಸಿಗಲೆಂದು ಹರಸುತ್ತಾರಂತೆ. ಮಹಾಲಯ ಅಮಾವಾಸ್ಯೆ ದಿನ ಮನೆಯಲ್ಲಿ ಪಿತೃಪಕ್ಷ ಆಚರಣೆ ಮಾಡುವವರು ಪಿತೃಗಳ ಫೋಟೋ ಇಟ್ಟು ಪೂಜೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಭಾಗಿಯಾಗಿ ಪಿತೃಗಳಿಗೆ ಪ್ರಿಯವಾಗುವ ಅಡುಗೆ ಮಾಡಿಟ್ಟು ನಂತರ ನೂತನ ವಸ್ತ್ರಗಳನ್ನು ಅರ್ಪಿಸಿ ಪೂಜಿಸುತ್ತಾರೆ. ಆದರೆ ಇದರ ಜೊತೆಗೆ ಗೋಮಾತೆಗೆ ಮರೆಯದೆ ನಿಮ್ಮ ಕೈನಿಂದ 2 ಬಾಳೆಹಣ್ಣನ್ನು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಬೇಕು. ಏಕೆಂದರೆ ಗೋಮಾತೆಯಲ್ಲಿ ದೇವಾನುದೇವತೆಗಳ ಜೊತೆಗೆ ಪಿತೃದೇವತೆಗಳು ಕೂಡ ನೆಲೆಸುತ್ತಾರೆಂದು ನಂಬಲಾಗುತ್ತದೆ. ನಾಳೆ ಗೋಮಾತೆಗೆ ತಿನ್ನಲು ಆಹಾರ ನೀಡಿ ಗೋಮಾತೆಯನ್ನು ಸ್ಪರ್ಶ ಮಾಡಿ ತಪ್ಪದೆ 5 ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಸದಾ ಒಳಿತಾಗಲಿ ಎಂದು ಪಿತೃಗಳು ಹರಸುತ್ತಾರೆ. ಗೋಮಾತೆಗೆ ಅಷ್ಟೇ ಅಲ್ಲದೆ ನಾಳೆ ಮಹಾಲಯ ಅಮಾವಾಸ್ಯೆ ದಿನ ಮನೆ ಹತ್ತಿರವಿರುವ ಶ್ವಾನಗಳಿಗೆ ನಿಮ್ಮ ಕೈನಿಂದ ಆಹಾರ ನೀಡಿ ಕಾಗೆಗಳಿಗೆ ಮನೆ ಮೇಲೆ ಅಥವಾ ಮನೆ ಮುಂದೆ ಆಹಾರ ಇಟ್ಟು ಪಿತೃಗಳ ಹೆಸರನ್ನು ಹೇಳುತ್ತಾ ಅವರನ್ನು ಸ್ಮರಿಸಿಕೊಳ್ಳಿ. ಈ 3 ಜೀವಿಗಳಿಗೂ ಮಹಾಲಯ ಅಮಾವಾಸ್ಯೆ ದಿನ ಆಹಾರ ನೀಡುತ್ತಾ ಮನಸ್ಸಿನಲ್ಲಿಯೇ ಈ ಮಾತನ್ನು ಹೇಳಿಕೊಳ್ಳಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ, ನಾವು ಆಚಾರ ವಿಚಾರ ಸರಿಯಾಗಿ ಪಾಲಿಸಿಕೊಂಡು ಹೋಗುತ್ತಿಲ್ಲವೆಂದರೆ ನಮ್ಮನ್ನು ಕ್ಷಮಿಸಿ. ನಮ್ಮ ವಂಶದಲ್ಲಿ ಉತ್ತಮ ಸಂತಾನ, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ನೆಲೆಸುವಂತೆ ಆಶೀರ್ವಾದ ನೀಡಿ ಎಂದು ಕೇಳಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ದಿನ ಗಿಡ ಮರಗಳ ಸೇವೆ, ವಯೋವೃದ್ಧರ ಸೇವೆಯನ್ನು ಮಾಡಬೇಕು. ಹಸಿದವರಿಗೆ ನಾಳೆ ಅನ್ನದಾನ ಹಾಗೂ ನೂತನ ವಸ್ತ್ರಗಳನ್ನು ದಾನವಾಗಿ ನೀಡಬೇಕು. ಇದರಿಂದ ನಿಮ್ಮ ದಾರಿದ್ರ್ಯ, ಬಡತನ ಖಂಡಿತವಾಗಿ ದೂರವಾಗುತ್ತದೆ. ಈ ದಿನ ಚಾಪೆ, ಪಾದರಕ್ಷೆ, ಛತ್ರಿ, ಹಣ್ಣು, ಹಂಪಲನ್ನು, ಜಲವನ್ನು ದಾನವಾಗಿ ನೀಡಿದರೆ ತುಂಬಾ ಒಳ್ಳೆಯದು. ಈ ದಿನ ಸ್ವಯಂ ಪಾಕ ದಾನ ಮಾಡಬೇಕು. ಅಂದರೆ ಈ ದಿನ ಬ್ರಾಹ್ಮಣರಿಗೆ ಒಂದು ದಿನಕ್ಕೆ ಬೇಕಾಗುವ ಅಕ್ಕಿ, ತರಕಾರಿ, ಎಣ್ಣೆ, ಬೇಳೆ, ಉಪ್ಪು, ಹಣ್ಣುಗಳು, ದಕ್ಷಿಣೆ ಸಮೇತ ದಾನವಾಗಿ ನೀಡಬೇಕು. ಒಂದು ವೇಳೆ ಬ್ರಾಹ್ಮಣರು ಸಿಗಲಿಲ್ಲ ಎಂದರೆ ಬಡವರಿಗೂ ಈ ಸ್ವಯಂ ಪಾಕ ದಾನವನ್ನು ನೀವು ನೀಡಬಹುದು. ಮಹಾಲಯ ಅಮಾವಾಸ್ಯೆ ದಿನ ಮನೆಯಲ್ಲಿ ಯಾರೊಂದಿಗೂ ಜಗಳ ಮಾಡಬೇಡಿ. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಬೈಯುವುದು, ಜಗಳ ಮಾಡುವುದನ್ನು ಮಾಡಬಾರದು. ಏಕೆಂದರೆ ಪಿತೃಗಳು ಈ ದಿನ ಮನೆಗೆ ಬಂದು ಎಲ್ಲರನ್ನು ಗಮನಿಸುತ್ತಾರೆ. ಅವರು ಮನೆಗೆ ಬಂದ ದಿನ ಹೀಗೆ ಜಗಳ ಮಾಡುತ್ತಿದ್ದರೆ, ಮನೆಯಲ್ಲಿ ಹೆಚ್ಚು ಕೂಗಾಟ ನಡೆಯುತ್ತಿದ್ದರೆ ಪಿತೃಗಳ ಮನಸ್ಸಿಗೆ ಬೇಸರವಾಗುತ್ತದೆ. ಚಿಕ್ಕ ಮಕ್ಕಳ ಕಣ್ಣಿನಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ನೀರು ಬರಬಾರದು. ಏಕೆಂದರೆ ಪಿತೃಗಳಿಗೆ ತಮ್ಮ ಮೊಮ್ಮಕ್ಕಳು ಎಂದರೆ ತುಂಬಾ ಪ್ರೀತಿ. ಈ ಮಹಾಲಯ ಅಮಾವಾಸ್ಯೆ ದಿನ ಯಾರಾದರೂ ತಮ್ಮ ಮೊಮ್ಮಕ್ಕಳಿಗೆ ಹೊಡೆಯುತ್ತಿದ್ದರೆ ತುಂಬಾ ನೊಂದುಕೊಳ್ಳುತ್ತಾರೆ. ಈ ದಿನ ಮನೆ ಮುಂದೆ ಯಾರಾದರೂ ಹಸಿವು, ದಾಹ ಎಂದು ಬಂದರೆ ಖಾಲಿ ಕೈನಲ್ಲಿ ಕಳುಹಿಸಬೇಡಿ. ಈ ದಿನ ಉಗುರು ಕತ್ತರಿಸಬಾರದು, ಕ್ಷೌರ ಮಾಡಿಸಬಾರದು. ಗಂಡ ಹೆಂಡತಿ ನಾಳೆ ಬ್ರಹ್ಮಚರ್ಯ ಪಾಲಿಸಬೇಕು. ತರ್ಪಣ ನೀಡುವ ವಿಧಾನ ಗೊತ್ತಿದ್ದರೆ ಮನೆಯಲ್ಲಿಯೇ ಸರಳವಾಗಿ ಪಿತೃಗಳಿಗೆ ತರ್ಪಣ ನೀಡಿ ಪಿತೃಗಳ ಶಾಂತಿ ಮಾಡಬಹುದು. ಮಹಾಲಯ ಅಮಾವಾಸ್ಯೆ ದಿನ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಿದರೆ ತುಂಬಾ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ. ನಾಳೆ ಸಂಜೆ ಸಮಯದಲ್ಲಿ ಬಾಗಿಲಿನ ಮುಂದೆ ನಿಂತು ಒಂದು ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆದು ಅದನ್ನು 2 ಭಾಗ ಮಾಡಿ ಮನೆಯ ಬಾಗಿಲಿನ 2 ಕಡೆ ಅರಿಶಿನ ಕುಂಕುಮ ಹಚ್ಚಿ ಇಡಿ. ಮುಖ್ಯ ದ್ವಾರದ ಮೇಲೆ ಒಂದು ಕೆಂಪು ಬಟ್ಟೆಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಕಟ್ಟಿದರೆ ಮನೆ ಒಳಗೆ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋದಿಲ್ಲ. ಈಗಾಗಲೇ ಮನೆಯಲ್ಲಿ ನೆಮ್ಮದಿ ಇಲ್ಲ, ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆ ಎಂದರೆ ಈ ಕಲ್ಲುಪ್ಪಿನ ಮೂಟೆಯಿಂದ ಆ ಎಲ್ಲ ಕಷ್ಟಗಳು ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಸಾಧ್ಯವಾದರೆ ಮನೆ ಬಾಗಿಲಿಗೆ ಒಂದು ಕುಂಬಳಕಾಯಿ ತಂದು ಕಟ್ಟಿ. ಇದು ಕೂಡ ಮನೆಗೆ ದೃಷ್ಟಿ ತಾಕದಂತೆ ರಕ್ಷಣೆಯಾಗಿರುತ್ತದೆ. ಈ ದಿನ ಮನೆ ಯಜಮಾನ ಅಥವಾ ಯಜಮಾನಿ ಮನೆ ಮುಂದೆ ಗಂಗಾಜಲ ಚೆಲ್ಲಿ ಓಂ ಸ್ವಧಾದೇವಿಯೇ ನಮಃ ಎಂದು 21 ಬಾರಿ ಹೇಳಿಕೊಳ್ಳಬೇಕು. ಏಕೆಂದರೆ ಸ್ವಧಾದೇವಿಯು ಪಿತೃದೇವತೆ
ಗೋಮಾತೆಗಳಿಗೆ ಆಹಾರ ನೀಡುವ ದೇವಿಯಾಗಿದ್ದಾಳೆ. ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳ ಸ್ಮರಣೆ ಮಾಡುವುದರ ಜೊತೆಗೆ ಸ್ವದಾ ದೇವಿಯನ್ನು ಕೂಡ ಸ್ಮರಿಸಬೇಕು. ಇದರಿಂದ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ಪಿತೃಗಳಿಗೆ ತಲುಪುತ್ತದೆ. ಭಾನುವಾರದ ದಿನ ಬಂದಿರುವ ಮಹಾಲಯ ಅಮಾವಾಸ್ಯೆ ದಿನ ಸೂರ್ಯ ದೇವರಿಗೆ ಮರೆಯದೆ ಅರ್ಘ್ಯ ನೀಡಿ ನಮಸ್ಕರಿಸಿ. ಒಂದು ಚೊಂಬು ನೀರಿನಲ್ಲಿ ಸ್ವಲ್ಪ ಕೆಂಪು ಬಣ್ಣದ ಪುಷ್ಪಗಳನ್ನು ಹಾಕಿ ಅರ್ಘ್ಯ ನೀಡಬೇಕು. ಇದರಿಂದ ಕುಟುಂಬದವರ ಆರೋಗ್ಯ ವೃದ್ಧಿಯಾಗುತ್ತದೆ. ನಾಳೆ ಸೂರ್ಯಗ್ರಹಣ ಇದೆ, ಆದರೆ ಅದು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಗ್ರಹಣ ಆಚರಿಸುವ ಅವಶ್ಯಕತೆ ಇರುವುದಿಲ್ಲ. ಆದರೂ ಗರ್ಭಿಣಿಯರು ಗ್ರಹಣ ಕಾಲದಲ್ಲಿ ಮನೆ ಹೊರಗೆ ಬರಬಾರದು. ನಾಳೆ ಈ ವಿಧಾನವನ್ನು ಅನುಸರಿಸಿ ಪಿತೃಗಳ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನಾಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.